ಆತ್ಮೀಯ ರೈತ ಬಾಂಧವರೇ, ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ದಿಢೀರ್ ಕುಸಿತ ಕಂಡ ಬೀನೀಸ್ ದರ 20 ರೂಪಾಯಿಗಳ ಭಾರಿ ಇಳಿಕೆ. ಆತ್ಮೀಯರೇ, ಮೈಸೂರು ಎಪಿಎಂಸಿ ಮಾರುಕಟ್ಟೆ ಇಂದಿನ ತರಕಾರಿ ಬೆಲೆಗಳು. ಟುಡೇ ವೆಜಿಟೇಬಲ್ಸ್ ಪ್ರೈಸ್ ಇನ್ ಮೈಸೂರು ಎಪಿಎಂಸಿ ಮಾರ್ಕೆಟ್ 19/6/2026 ಶುಕ್ರವಾರ. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ 22 ಕೆಜಿ ಟೊಮೊಟೊ ಬಾಕ್ಸ್ನ ಬೆಲೆ ಗರಿಷ್ಠ 800 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಇಂದಿನ ಮೈಸೂರು ಎಪಿಎಂಸಿ ಮಾರುಕಟ್ಟೆಯ ಟೊಮೊಟೊ ದರ ಪಟ್ಟಿಗಳನ್ನು ನೋಡಬಹುದು. ಪ್ರತಿನಿತ್ಯದ ತರಕಾರಿ ಬೆಲೆಗಳ ನಿಖರ ಸ್ಪಷ್ಟ ಮಾಹಿತಿಗಾಗಿ ನಿಧಿ ಪರಂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ 20 ರೂಪಾಯಿಗಳ ಕುಸಿತ ಕಂಡ ಸೋಲಾರ್ ಬೀನೀಸ್. ನಿನ್ನೆ 80 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಸೋಲಾರ್ ಬೀನೀಸ್ ಇಂದು 60 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ರಿಂಗ್ ಬೀನೀಸ್ ಕೂಡ 10 ರೂಪಾಯಿಗಳ ಇಳಿಕೆ ಕಂಡಿದೆ. ನಿನ್ನೆ 90 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ರಿಂಗ್ ಬೀನೀಸ್ ಇಂದು ಪ್ರತಿ ಕೆಜಿಗೆ 80 ರೂಪಾಯಿಗಳಂತೆ ವ್ಯಾಪಾರವಾಯಿತು. ನಿನ್ನೆ ಮಳೆ ಹೆಚ್ಚಾಗಿದ್ದರ ಕಾರಣ ಬೀನೀಸ್ ಕೊಳ್ಳುವವರ ಸಂಖ್ಯೆ ಇಂದು ಮಾರುಕಟ್ಟೆಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿತ್ತು. ಆದ ಕಾರಣ ದರ ಇಳಿಕೆಯಾಗಿದೆ. ಕಾರದ ಮೆಣಸಿನಕಾಯಿ ದರದಲ್ಲೂ 3 ರೂಪಾಯಿಗಳ ಕುಸಿತ ಕಂಡಿದೆ. ನಿನ್ನೆ ಕಾರದ ಮೆಣಸಿನಕಾಯಿ 23 ರೂಪಾಯಿಗಳಂತೆ ವ್ಯಾಪಾರವಾಗಿತ್ತು. ಬಜ್ಜಿ ಮೆಣಸಿನಕಾಯಿ ನಾಟಿ 65 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದರೆ ಬಜ್ಜಿ ಮೆಣಸಿನಕಾಯಿ ಎಕೋನ 50 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಬಜ್ಜಿ ಮೆಣಸಿನಕಾಯಿ ನಾಟಿಯಲ್ಲಿ 4 ರೂಪಾಯಿಗಳ ಏರಿಕೆ ಕಂಡಿದ್ದರೆ ಬಜ್ಜಿ ಮೆಣಸಿನಕಾಯಿ ಎಕೋನದಲ್ಲಿ 5 ರೂಪಾಯಿಗಳ ಏರಿಕೆ ಕಂಡಿದೆ. ಬೆಲೆ ಏರಿಕೆಗೆ ಮುಖ್ಯ ಕಾರಣ ಮೆಣಸಿಕೆ ಗಿಡದಲ್ಲಿ ಕಾಣಿಸಿಕೊಂಡಿರುವ ಬೂದಿ ರೋಗ. ಇದರಿಂದಾಗಿ ದರ ಏರಿಕೆ ಕಂಡಿದೆ. ದಪ್ಪ ಮೆಣಸಿನಕಾಯಿ ದರದಲ್ಲೂ ಯಾವುದೇ ಬದಲಾವಣೆ ಇಲ್ಲ. ನಿನ್ನೆಯೂ ಕೂಡ ದಪ್ಪ ಮೆಣಸಿನಕಾಯಿ ಪ್ರತಿ ಕೆಜಿಗೆ 84 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದು ಇಂದು ಕೂಡ 84 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಸಾಂಬಾರ್ ಸೌತೆಕಾಯಿ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಿನ್ನೆಯೂ ಕೂಡ ಪ್ರತಿ ಕೆಜಿಗೆ 13 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದು ಇಂದು ಕೂಡ 13 ರೂಪಾಯಿಗಳಂತೆ ವ್ಯಾಪಾರವಾಯಿತು. ತಿನ್ನುವ ಸೌತೆಕಾಯಿಲಿ 2 ರೂಪಾಯಿಗಳ ಇಳಿಕೆ ಕಂಡಿದೆ. ನಿನ್ನೆ 16 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ತಿನ್ನುವ ಸೌತೆ ಇಂದು 14 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ಗುಂಡು ಬದನೆ. ಇಂದು ಗುಂಡು ಬದನೆ ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ 2 ರೂಪಾಯಿಗಳ ಏರಿಕೆ ಕಂಡಿದೆ. ನಿನ್ನೆ 30 ರೂಪಾಯಿಗಳಂತೆ ವ್ಯಾಪಾರವಾಗಿತ್ತು. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ 32 ರೂಪಾಯಿಗಳಂತೆ ವ್ಯಾಪಾರವಾದ ಬಿಳಿ ಬದನೆಕಾಯಿ. ನಿನ್ನೆಯೂ ಕೂಡ ಇದೇ ದರದಲ್ಲಿ ವ್ಯಾಪಾರವಾಗಿತ್ತು. ಕುಂಬಳಕಾಯಿ ಪ್ರತಿ ಕೆಜಿಗೆ 6 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಹೀರೆಕಾಯಿ ಪ್ರತಿ ಕೆಜಿಗೆ ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ 18 ರೂಪಾಯಿಗಳಂತೆ ವ್ಯಾಪಾರವಾಯಿತು. ನಿನ್ನೆಯೂ ಕೂಡ 18 ರೂಪಾಯಿಗಳಂತೆ ವ್ಯಾಪಾರವಾಗಿತ್ತು. ಪಡವಲಕಾಯಿ ದರದಲ್ಲಿ 1 ರೂಪಾಯಿಗಳ ಇಳಿಕೆ ಕಂಡಿದೆ. ನಿನ್ನೆ 13 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದ ಪಡವಲಕಾಯಿ ಇಂದು 12 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ತೊಂಡೆಕಾಯಿ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಿನ್ನೆಯೂ ಕೂಡ 32 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದು ಇಂದು ಸಹ 32 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಹಾಗಲಕಾಯಿ ವೈಟ್ 18 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದರೆ ಹಾಗಲಕಾಯಿ ಗ್ರೀನ್ ಕೂಡ 18 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ಹೂಕೋಸ್ ದರದಲ್ಲಿ 2 ರೂಪಾಯಿಗಳ ಕುಸಿತ ಕಾಣಬಹುದು. ನಿನ್ನೆ 19 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಹೂಕೋಸ್ ಇಂದು 17 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ನಿನ್ನೆ ಮೈಸೂರು ಸುತ್ತಮುತ್ತ ಮಳೆ ಹೆಚ್ಚಾಗಿದ್ದರ ಕಾರಣ ಇಂದು ತರಕಾರಿ ಕೊಳ್ಳುವವರ ಸಂಖ್ಯೆ ತುಂಬಾ ಕಡಿಮೆ ಇತ್ತು. ಆದ್ದರಿಂದ ದರಗಳಲ್ಲಿ ಇಳಿಕೆ ಕಂಡಿದೆ. ಮುಂದಿನ ದಿನಗಳಲ್ಲಿ ಏರಿಕೆ ಕಾಣುವ ನಿರೀಕ್ಷೆ ಇದೆ. ಹೂಕೋಸ್ ಚಪಾತಿ 29 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದರೆ ಹೂಕೋಸ್ ಸ್ಯಾಂಡ್ವಿಚ್ 25 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಫೈರ್ ವೈಟ್ ಪ್ರತಿ ಕೆಜಿಗೆ 35 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದರೆ ಫೈರ್ ಗ್ರೀನ್ ಕೂಡ 30 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ಸುನಾಮಿ ಸೌತೆ ಪ್ರತಿ ಕೆಜಿಗೆ 6 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ 6 ರೂಪಾಯಿಗಳಂತೆ ವ್ಯಾಪಾರವಾಗಿತ್ತು. ಎಳವನಕಾಯಿ ಬೂದುಗುಂಬಳ ಇಂದು ಸಹ 6 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆ ಕೂಡ 6 ರೂಪಾಯಿಗಳಂತೆ ಪ್ರತಿ ಕೆಜಿಗೆ ವ್ಯಾಪಾರವಾಗಿತ್ತು. ಸೋರೆಕಾಯಿ ದರದಲ್ಲಿ 1 ರೂಪಾಯಿಗಳ ಇಳಿಕೆ ಕಂಡಿದೆ. ನಿನ್ನೆ 8 ರೂಪಾಯಿಗಳಂತೆ ಪ್ರತಿ ಕೆಜಿಗೆ ವ್ಯಾಪಾರವಾಗಿದ್ದ ಸೋರೆಕಾಯಿ ಇಂದು 7 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ಸೀಮೆ ಬದನೆ
ರೂಪಾಯಿಗಳ ಕುಸಿತ ಕಂಡಿದೆ. ನಿನ್ನೆ 28 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಸೀಮೆ ಬದನೆ ಇಂದು 25 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ಬೆಂಡೆಕಾಯಿ ದರದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ನಿನ್ನೆ 15 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಬೆಂಡೆಕಾಯಿ ಇಂದು ಕೂಡ 15 ರೂಪಾಯಿಗಳಿಗೆ ವ್ಯಾಪಾರವಾಯಿತು. G4 33 ರೂಪಾಯಿಗಳ ಪ್ರತಿ ಕೆಜಿಯಂತೆ ವ್ಯಾಪಾರವಾಗಿದೆ. ಹುಳಿ ಟೊಮೊಟೊ ದರ ಇಂದು ಕೂಡ ಪ್ರತಿ ಕೆಜಿಗೆ 27 ರೂಪಾಯಿಗಳಂತೆ ವ್ಯಾಪಾರವಾಯಿತು. ನಿನ್ನೆಯೂ ಸಹ 27 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಇಂದಿನ ಮೈಸೂರು APMC ಮಾರುಕಟ್ಟೆಯ ತರಕಾರಿ ಬೆಲೆಗಳ ಪಟ್ಟಿಯನ್ನು ನೋಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಜವಾನ್ ಜೈ ಕಿಸಾನ್.